press the bell icon on the YouTube app and never miss another update. ನೆಕ್ಸ್ಟು ಅಭ್ಯಾಸ 13.3 ನಾವು ಹಿಂದಿನ ಕ್ಲಾಸಲ್ಲಿ 1 ಮತ್ತು 2 ಲೆಕ್ಕವನ್ನು ಮಾಡಿದ್ವಿ. ಅದರಲ್ಲಿ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿಯೋದನ್ನು ನೋಡಿದ್ವಿ. ನೆಕ್ಸ್ಟು ಅದೇ ಅಭ್ಯಾಸದಲ್ಲಿ 3ನೇ ಲೆಕ್ಕ, ಒಬ್ಬ ಜೀವ ವಿಮಾ ಏಜೆಂಟನು ಪಡೆದ ನೂರು ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಕೆಳಗಿನಂತೆ ಇವೆ. ಪಾಲಿಸಿಗಳನ್ನು ಹದಿನೆಂಟು ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದ್ದರೆ ವಯಸ್ಸುಗಳ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ ಲೆಕ್ಕ ಇರೋದೇನು? ಒಬ್ಬ ಜೀವ ವಿಮಾ ಏಜೆಂಟನ್ನು ಪಡೆದ 100 ಪಾಲಿಸಿದಾರರ ಒಟ್ಟು ಟೋಟಲ್ ನಂಬರ್ ಆಫ್ ದ ಪಾಲಿಸಿದಾರರು ಎಷ್ಟಿದ್ದಾರೆ? ಇಲ್ಲಿ 100 ಇದ್ದಾರೆ. ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಕೆಳಗಿನಂತೆ ಇವೆ. ಪಾಲಿಸಿಗಳನ್ನು 18 ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದ್ದರೆ ವಯಸ್ಸುಗಳ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ. ಇಲ್ಲೇನು ಕಂಡುಹಿಡಿಬೇಕು? ನಾನು ಮಧ್ಯಾಂಕವನ್ನು ಮಾತ್ರ ಕಂಡುಹಿಡಿಬೇಕು. ಟೇಬಲನ್ನು ಹಾಕ್ತೀನಿ. ಟೇಬಲ್ ಹಾಕಿಬಿಟ್ಟು ಮಧ್ಯಾಂಕ ಮಾಡಬೇಕಾದ್ರೆ ನಾವೇನನ್ನು ಕಂಡುಹಿಡ್ಕೋಬೇಕಾಗುತ್ತೆ? ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಮಧ್ಯಾಂಕವನ್ನು ಮಾಡಬೇಕಾದ್ರೆ ನಾವು ಯಾವುದನ್ನು ಕಂಡುಹಿಡ್ಕೋಬೇಕು? ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಆದ್ದರಿಂದ ಮೊದಲನೇದು ವಯಸ್ಸು, ಮೊದಲನೇ ಕಾಲಮು ವಯಸ್ಸು, ಎರಡನೇ ಕಾಲಮು ಪಾಲಿಸಿದಾರರ ಸಂಖ್ಯೆ, ಮೊದಲನೇ ಕಾಲಮು ವಯಸ್ಸು, ಎರಡನೇ ಕಾಲಮು ಪಾಲಿಸಿದಾರರ ಸಂಖ್ಯೆ. ಮೂರನೇ ಕಾಲಮ್ ಏನು ಕಂಡುಹಿಡಿಬೇಕು? ಸಂಚಿತ ಆವೃತ್ತಿ. ಮೂರನೇ ಕಾಲಮ್ ಯಾವುದನ್ನು ಕಂಡುಹಿಡ್ಕೋಬೇಕು? ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು.
ವಯಸ್ಸು ನಾವು ವರ್ಷಗಳಲ್ಲಿ ಬರ್ಕೊತೀವಿ. ವಯಸ್ಸು ಮೊದಲನೇದು 20ಕ್ಕಿಂತ ಕಡಿಮೆ, 20ಕ್ಕಿಂತ ಕಡಿಮೆ ಬರುತ್ತೆ. ಎರಡನೇದು 25ಕ್ಕಿಂತ ಕಡಿಮೆ. ಮೂರನೇದು 30ಕ್ಕಿಂತ ಕಡಿಮೆ. ನಾಲ್ಕನೇದು 35ಕ್ಕಿಂತ ಕಡಿಮೆ. ಐದನೇದು 40ಕ್ಕಿಂತ ಕಡಿಮೆ. ನೆಕ್ಸ್ಟು 45ಕ್ಕಿಂತ ಕಡಿಮೆ. ನೆಕ್ಸ್ಟು 50ಕ್ಕಿಂತ ಕಡಿಮೆ. 55ಕ್ಕಿಂತ ಕಡಿಮೆ. 60ಕ್ಕಿಂತ ಕಡಿಮೆ. ಪಾಲಿಸಿದಾರರ ಸಂಖ್ಯೆ ಎಷ್ಟಿದೆ? 2, 6, 24, 45, 78, 89, 92, 98, 100. ಒಟ್ಟು ಟೋಟಲ್ ಎಷ್ಟಿದೆ? 100 ಇದೆ. ಈಗ ನಾನು ಲೆಕ್ಕ ಬರೆಯೋಂಗೆ ಬರೆದೆ, ಆದರೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ. ಇಲ್ಲಿ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 100 ಕೊಟ್ಟಿದ್ದಾರೆ, ಹೌದಾ? 100 ಕೊಟ್ಟಾಗ ಇದು ಟೋಟಲ್ ನಂಬರ್ ಬಂದಿರೋದ್ರಿಂದ ಇದು ಯಾವ ಕಾಲಮ್ಮಿಗೆ ಹೋಗುತ್ತೆ? ಇದು ಸಂಚಿತ ಆವೃತ್ತಿ ಕಾಲಮ್ಮಿಗೆ ಹೋಗುತ್ತೆ. ಇದು ಯಾವ ಕಾಲಮ್ ಹೋಗುತ್ತೆ? ಸಂಚಿತ ಆವೃತ್ತಿ ಕಾಲಮ್. ಇಲ್ಲಿ ಬರಬೇಕು. ನಾವು ಇಲ್ಲಿ ಏನು ಮಾಡಬೇಕು? ಆವೃತ್ತಿಯನ್ನು ಕಂಡುಹಿಡಿಬೇಕು. ಆವೃತ್ತಿಯನ್ನು ಕಂಡುಹಿಡಿಬೇಕಾದ್ರೆ 2 ಆದಮೇಲೆ 6ರಲ್ಲಿ 2 ಹೋದರೆ ಎಷ್ಟು ಬರಬೇಕು? ನೆಕ್ಸ್ಟು 4 ಬರಬೇಕು. ಆ ಥರ ಮೈನಸ್ ಮಾಡ್ತಾ ಹೋಗಬೇಕು. ನಿಮಗೆ ಹೇಳೋಣ ಅಂತ ಹೇಳಿ ನಾನು ಬರೆದು ತೋರಿಸಿದ್ದೀನಿ. ಈಗ ಇದು ಎಲ್ಲಿ ಬರ್ಕೊತೀನಿ? ನಾನು ಇಲ್ಲಿ ಬರ್ಕೊತೀನಿ. ಯಾಕೆ ಅಂತ ಗೊತ್ತಾಗ್ತಾ ಇದೆಯಲ್ಲ? ಟೋಟಲ್ ಎಷ್ಟು ಬಂದ್ಬಿಟ್ಟಿದೆ? ಇಲ್ಲಿ 100 ಬಂದಿದೆ. ಕೂಡಿದ್ದು ಕೊಟ್ಟಿದ್ದಾರೆ ಅಂತಾಗ ಅದು ಸಂಚಿತ ಆವೃತ್ತಿ ಕಾಲಮನ್ನು ಅವರು ಮಾಡಿ ಕೊಟ್ಟಿದ್ದಾರೆ. ಅವರಾಗಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು? ಆವೃತ್ತಿ ಕಾಲಮನ್ನು ಕಂಡುಹಿಡಿಬೇಕು. ಆವೃತ್ತಿಯಿಂದ ಸಂಚಿತ ಆವೃತ್ತಿ ಬರಿಬೇಕಾದ್ರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಸಂಚಿತ ಆವೃತ್ತಿಯಿಂದ ಆವೃತ್ತಿ ಬರಿಬೇಕಾದ್ರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಆದ್ದರಿಂದ ಇದು ಏನಾಗುತ್ತೆ? ಇದು CF ಕಾಲಮ್ ಆಗುತ್ತೆ, ಸಂಚಿತ ಆವೃತ್ತಿ ಕಾಲಮ್ ಆಗುತ್ತೆ. ಆದ್ದರಿಂದ 2, 6, 24, 45, 78, 89, 92, 98 ಎಷ್ಟು ಬರುತ್ತೆ? 100 ಬರುತ್ತೆ. 2, 3, 4, 5, 45, 45 ಆದಮೇಲೆ 78, 78 ಆದಮೇಲೆ ಎಷ್ಟಿತ್ತು? 89, 92, 2, 6, 24, 2, 6, 24, 45, 78, 89, 92, 20, 25, 30, 35, 40, 45, 50, 55. ನೋಡ್ರಿ, 20ಕ್ಕೆ ಎಷ್ಟು ಬರಬೇಕು? 2 ಬರಬೇಕು. 25ಕ್ಕೆ ಎಷ್ಟು ಬರಬೇಕು? 6 ಬರಬೇಕು. 30ಕ್ಕೆ ಎಷ್ಟು ಬರಬೇಕು? 24 ಬರಬೇಕು. ನೆಕ್ಸ್ಟು 35ಕ್ಕೆ ಎಷ್ಟು ಬರಬೇಕು? 45 ಬರಬೇಕು. 40ಕ್ಕೆ ಎಷ್ಟು ಬರಬೇಕು? 78 ಬರಬೇಕು. 45ಕ್ಕೆ ಎಷ್ಟು ಬರಬೇಕು? 89 ಬರಬೇಕು. 45 ಆದಮೇಲೆ ಎಷ್ಟು? ನೆಕ್ಸ್ಟು 50. 45ಕ್ಕೆ ಎಷ್ಟು ಬರಬೇಕು? 89 ಬರಬೇಕು. 45ಕ್ಕೆ 89 ಬರಬೇಕು. ನೆಕ್ಸ್ಟು 50ಕ್ಕೆ ಎಷ್ಟು ಬರಬೇಕು? 50ಕ್ಕೆ 92 ಬರಬೇಕು. 55ಕ್ಕೆ ಎಷ್ಟು ಬರಬೇಕು? 98 ಬರಬೇಕು. ಲಾಸ್ಟಿಗೆ ಎಷ್ಟು ಬರಬೇಕು? 100 ಬರಬೇಕು. ಈ ಕಾಲಮನ್ನು ಅವರು ಮಾಡಿ ಕೊಟ್ಟಿದ್ದಾರೆ. ನಾವೇನನ್ನು ಕಂಡುಹಿಡ್ಕೋಬೇಕೀಗ? ಸಂಚಿತ ಆವೃತ್ತಿ ಕಾಲಮನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಬೇಕು? ಆವೃತ್ತಿ ಕಂಡುಹಿಡಬೇಕು. 2 ಹಂಗೆ ಇರುತ್ತೆ. ನೆಕ್ಸ್ಟು ಎಷ್ಟು ಬರುತ್ತೆ? ಇದು 4 ಬರುತ್ತೆ. 6ರಾಗ 2 ಹೋದರೆ ಎಷ್ಟು? 4. ನೆಕ್ಸ್ಟ್ ಎಷ್ಟು ಬರುತ್ತೆ? 18 ಬರುತ್ತೆ. 18 ಆದಮೇಲೆ ನೆಕ್ಸ್ಟು 21 ಬರುತ್ತೆ. 21 ಆದಮೇಲೆ ನೆಕ್ಸ್ಟು 33. 33 ಆದಮೇಲೆ 11. 11 ಆದಮೇಲೆ 3, 6, 2. ನೀವು ವಾಪಸ್ ಚೆಕ್ ಮಾಡಿದರೆ ಮತ್ತೆ ಏನಾಗುತ್ತೆ? ಅದು 100 ಬಂದಿರುತ್ತೆ. ಸಂಚಿತ ಆವೃತ್ತಿಯಿಂದ ಆವೃತ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಕಳೀತಾ ಹೋಗಬೇಕು.
6ದಾಗ 2 ಹೋದರೆ ಎಷ್ಟು 4. ನೆಕ್ಸ್ಟು 18 24ರಲ್ಲಿ 6 ಹೋದರೆ ಎಷ್ಟು 18. ಈ ಥರ ಕಳೀತಾ ಹೋದರೆ ನನಗೆ ಏನು ಸಿಗುತ್ತೆ, ಆವೃತ್ತಿ ಕಾಲಮ್ ಸಿಗುತ್ತೆ. ಈಗ n/2 ಮಾಡ್ಕೊಳ್ರಿ. n/2 = 100/2 ಅಂದರೆ ಎಷ್ಟು 50. n/2 ಬೆಲೆ ಎಷ್ಟು 50. 50 ಎಲ್ಲಿ ಬರುತ್ತೆ ನನಗೆ 78ರಲ್ಲಿ ಬರುತ್ತೆ. 50 ಎಲ್ಲಿ ಬರುತ್ತೆ ನನಗೆ 78ರಲ್ಲಿ ಬರೋದ್ರಿಂದ ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು CF ಬರಿಬೇಕು, F ಬರಿಬೇಕು, H ಬರಿಬೇಕು ಮತ್ತು L ಅನ್ನು ಬರಿಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ CF ಎಷ್ಟಾಗುತ್ತೆ 45 ಆಗುತ್ತೆ. ನೆಕ್ಸ್ಟ್ F ಎಷ್ಟಾಗುತ್ತೆ 33 ಆಗುತ್ತೆ. F ಬೆಲೆ ಎಷ್ಟಾಗುತ್ತೆ 33 ಆಗುತ್ತೆ. ನೆಕ್ಸ್ಟು H ಬೆಲೆ ಅಂದರೆ ನೋಡ್ರಿ 20ಕ್ಕಿಂತ ಕಡಿಮೆ ಅಂದರೆ ಇಲ್ಲಿ ವರ್ಗಾಂತರವನ್ನು ಒಂದೇ ಕೊಟ್ಟಿರೋದ್ರಿಂದ ನಾವು ಅದನ್ನು ಕನ್ವರ್ಟ್ ಮಾಡಿಕೊಂಡಾಗ 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40 ಈ ಥರ ಬರ್ತಾ ಹೋಗುತ್ತೆ. ಆದ್ದರಿಂದ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ 5 ಬರುತ್ತೆ. ಆದ್ದರಿಂದ H ಬೆಲೆ ಎಷ್ಟು ತೊಗೊತೀವಿ ನಾವು 5ಅನ್ನು ತೊಗೊತೀವಿ. H ಬೆಲೆ ಎಷ್ಟು ತೊಗೊತೀವಿ 5 ತೊಗೊತೀವಿ. ಲೋವರ್ ಲಿಮಿಟ್ L ಅಂದರೆ ಏನು ಲೋವರ್ ಲಿಮಿಟ್ಟು. ಇಲ್ಲಿ 40 ಇದೆ ಅಂದಾಗ ಇದ್ರ ಹಿಂದಿಂದ ಎಷ್ಟಿರುತ್ತೆ 35 ಇರುತ್ತೆ. 35ರಿಂದ 40, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40, 40ರಿಂದ 45 ಈ ಥರ ಬಂದಾಗ ನನಗೆ ಲೋವರ್ ಲಿಮಿಟ್ ಎಷ್ಟು ಬರುತ್ತೆ ಇಲ್ಲಿ 35 ಬರುತ್ತೆ. ವರ್ಗಾಂತರವನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. 15ರಿಂದ 20 ಮೊದಲನೇದು ಎಷ್ಟು 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35 ಈ ಥರ ಬರೀತಾ ಹೋಗ್ತೀವಿ. ಆದ್ದರಿಂದ L ಬೆಲೆ ಎಷ್ಟು ಬರುತ್ತೆ 35 ಬರುತ್ತೆ. ನೀವು ಮಧ್ಯಾಂಕದ ಸೂತ್ರವನ್ನು ಹಾಕಿದಾಗ ಮಧ್ಯಾಂಕ = L ಪ್ಲಸ್ n/2 ಮೈನಸ್ CF/F ಇಂಟು H. L ಅಂದರೆ ಎಷ್ಟು 35 ಪ್ಲಸ್ n/2 ಅಂದರೆ ಎಷ್ಟು 50 ಮೈನಸ್ CF ಅಂದರೆ ಎಷ್ಟು 45 ಡಿವೈಡೆಡ್ ಬೈ F ಅಂದರೆ ಎಷ್ಟು 21 ಇಂಟು H ಅಂದರೆ ಎಷ್ಟು 5. ದಟ್ ಈಸ್ ಈಕ್ವಲ್ ಟು 35 ಪ್ಲಸ್ 50ರಲ್ಲಿ 45 ಹೋದರೆ ಎಷ್ಟು 5/21 ಇಂಟು ಎಷ್ಟು 5. ದಟ್ ಈಸ್ ಈಕ್ವಲ್ ಟು 35 ಪ್ಲಸ್ 5 25/21. 25ನ್ನು ಎಷ್ಟರಿಂದ ಭಾಗಿಸ್ಬೇಕು 21ರಿಂದ ಭಾಗಿಸಿದ್ರೆ 35 ಪ್ಲಸ್ 0.7 ಆರು. 25ನ್ನು ಎಷ್ಟರಿಂದ ಭಾಗಿಸ್ಬೇಕು ನಾನು 21ರಿಂದ ಭಾಗಿಸ್ಬೇಕು. 25ನ್ನು 21 ಅಂದರೆ 21 ಪಾಯಿಂಟ್ ಕಟ್ಟಿ 0, 21 ಎರಡಲೆ 21 ಒಂದೇ 1.1 ಬರುತ್ತೆ. 35.0 1.1 36. F ಬೆಲೆ ಎಷ್ಟಿದೆ ಇಲ್ಲಿ 33 ಇದೆ. F ಬೆಲೆ ಎಷ್ಟು ತೊಗೊಂಡ್ಬೇಕು ನಾವು ಇಲ್ಲಿ 33 ತೊಗೋಬೇಕು. ಚೇಂಜ್ ಮಾಡ್ಕೊಳ್ರಿ ಒಂದು ಸ್ವಲ್ಪ. F ಬೆಲೆ ಎಷ್ಟು ತೊಗೋಬೇಕು 33 ತೊಗೋಬೇಕಾಗಿತ್ತು. 35 ಪ್ಲಸ್ 50ರಲ್ಲಿ 45 ಹೋದರೆ ಎಷ್ಟು 5/33 ಇಂಟು 5. 35 ಪ್ಲಸ್ 5 25/33. 35 ಪ್ಲಸ್ 0.7 ಬರುತ್ತೆ. 25ನ್ನು 33ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ 0.7 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 35.7. ಮಧ್ಯಾಂಕದ ಉತ್ತರ ಎಷ್ಟು ಬರುತ್ತೆ 35.7. ಈ ಲೆಕ್ಕ ಫುಲ್ ಚೇಂಜ್ ಇರೋದ್ರಿಂದ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ ನೋಡ್ಕೊಳ್ರಿ. ಫಸ್ಟ್ ಕಾಲಮು ವರ್ಗಾಂತರ ಕೊಡಬೇಕಾಗಿತ್ತು. ವರ್ಗಾಂತರ ಕೊಟ್ಟಾಗ 2 ಬರುತ್ತೆ, ಮೇಲ್ಮಿತಿ ಮೈನಸ್ ಕೆಳಮಿತಿ ಅಂತ ಬರುತ್ತೆ. ಅಂದರೆ 2 ನಂಬರ್ ಬಂದಿರುತ್ತೆ. 15ರಿಂದ 20, 20ರಿಂದ 25 ಮೇಲ್ಮಿತಿನೂ ಇರುತ್ತೆ ಕೆಳಮಿತಿನೂ ಇರುತ್ತೆ. ಬಟ್ ಈ ಲೆಕ್ಕದಲ್ಲಿ ಏನಾಗಿದೆ ಒಂದೇ ಕೊಟ್ಟಿದ್ದಾರೆ. ನಾವೇ ಏನು ಮಾಡಬೇಕು ಅದನ್ನು ಕನ್ವರ್ಟ್ ಮಾಡಿದ್ದನ್ನ ಬರ್ಕೋಬೇಕು. ಅಂದರೆ ಇಲ್ಲಿ 20 ಇದೆ ಅಂದರೆ ಇದು ಮೇಲ್ಮಿತಿ ಆಯಿತು. ಇದು ಹಿಂದಿಂದ ಎಷ್ಟಾಗುತ್ತೆ 15 ಆಗುತ್ತೆ. ಅದರಿಂದ ಮೊದಲನೇ ಕಾಲಮ್ ಏನಾಗಿರುತ್ತೆ ಅಲ್ಲಿ 15ರಿಂದ 20 ಆಗಿರುತ್ತೆ. ಮೊದಲನೇ ಕಾಲಮ್ ಏನಾಗಿರುತ್ತೆ 15ರಿಂದ 20 ಅಂತ ಆಗಿರುತ್ತೆ. ಎರಡನೇ ಕಾಲಮು 20ರಿಂದ 25 ಅಂತ ಆಗಿರುತ್ತೆ. ಮೂರನೇ ಕಾಲಮು 25ರಿಂದ 30 ಅಂತ ಆಗಿರುತ್ತೆ. ಆ ಥರ ಏನು ಮಾಡ್ತೀವಿ ನಾವು ಚೇಂಜ್ ಮಾಡಿ ಬರ್ಕೊತೀವಿ. 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35 ಲೆಕ್ಕದಲ್ಲಿ ಕೊಟ್ಟಿಲ್ಲ. ನಾವು ಅದನ್ನು ಆ ಥರ ತೊಗೊಂಡ್ಬಿಟ್ಟು ನಾವು L ಬೆಲೆಯನ್ನು ತೊಗೋಬೇಕಾಗುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಏನು ಕೊಟ್ಟಿದ್ದಾರೆ, ನಮಗೆ ಸಂಚಿತ ಆವೃತ್ತಿ ಕಾಲಮನ್ನು ಕೊಟ್ಟಿದ್ದಾರೆ. ಸಂಚಿತ ಆವೃತ್ತಿ ಅಂತ ಕೊಟ್ಟಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನನಗಿಲ್ಲಿ ಕೂಡಿದಾಗ ಎಷ್ಟು ಬಂದಿದೆ, 100 ಬಂದಿದೆ. 100 ಕೊಟ್ಟಿರೋದ್ರಿಂದ ಇದು ಯಾವ ಕಾಲಮ್ ಆಗಿರುತ್ತೆ, ಸಂಚಿತ ಆವೃತ್ತಿ ಆಗಿರುತ್ತೆ. ನಾನು ಯಾವ ಕಾಲಮನ್ನು ಮಾಡ್ಕೋಬೇಕು, ಆವೃತ್ತಿ ಕಾಲಮನ್ನು ಮಾಡಬೇಕು. ಆವೃತ್ತಿ ಕಾಲಮ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ನಾನು ಈ ಥರ ಕಳೀತಾ ಹೋದಾಗ ಇದು ಸಿಗುತ್ತೆ. ನೆಕ್ಸ್ಟ್ ಬಿಟ್ಟು ಸೂತ್ರಕ್ಕೆ ಬಂದಾಗ n/2 50 ಆಗಿರೋದ್ರಿಂದ 50 78ರಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಿದ್ದು ಸಿ ಎಫ್ ಎಷ್ಟಾಗುತ್ತೆ, 45. ಎಫ್ ಎಷ್ಟಾಗುತ್ತೆ, 33. ಹೆಚ್ ಎಷ್ಟಾಗುತ್ತೆ, 5. ನೆಕ್ಸ್ಟ್ ಲೋವರ್ ಲಿಮಿಟ್ ಎಲ್ ಎಷ್ಟಾಗುತ್ತೆ, ಇದಕ್ಕೆ ಬಂದಾಗ ಇಲ್ಲಿ 40 ಇದೆ ಅಂದರೆ ಇದ್ರ ಹಿಂದಿಂದ ಎಷ್ಟಿರುತ್ತೆ, 35 ಇರುತ್ತೆ. ಆದ್ದರಿಂದ 35 + 50 - 45/33. 50ರಲ್ಲಿ 45 ಹೋದರೆ ಎಷ್ಟು, 5. 5 5 25. 25ನ 33ರಿಂದ ಭಾಗಿಸಿದ್ರೆ 0.7. ಅದರಿಂದ ಉತ್ತರ ಎಷ್ಟು ಬರುತ್ತೆ, 35.7. ಇದು 3ನೇ ಲೆಕ್ಕದಲ್ಲಿ ಬರೀ ಮಧ್ಯಾಂಕವನ್ನು ಮಾತ್ರ ಕಂಡುಹಿಡಿಯೋಕ್ಕೆ ಕೇಳಿದ್ದು. ನೆಕ್ಸ್ಟ್ ಮಧ್ಯಾಂಕ ಕಂಡುಹಿಡಿಯೋ ಲೆಕ್ಕ ಮಾತ್ರ ಮಾಡ್ಕೊಳ್ಳೋಣ ನಾವು ಈ ಕ್ಲಾಸಲ್ಲಿ. ಅದರಲ್ಲಿ ಅಭ್ಯಾಸದಲ್ಲಿ ಎಲ್ಲ ಕಂಡುಹಿಡಿಯೋ ಲೆಕ್ಕಗಳು ಇದ್ದಾವೆ, ಬರೀ ಮಧ್ಯಾಂಕ ಕಂಡುಹಿಡಿಯೋ ಲೆಕ್ಕನೂ ಇದ್ದಾವೆ. ಆದ್ದರಿಂದ ನೆಕ್ಸ್ಟ್ ಲೆಕ್ಕ ಯಾವ್ದು ಬರ್ಕೊಳ್ರಿ, 5ನೇದು ಬರ್ಕೊಳ್ರಿ. ಕೆಳಗಿನ ಕೋಷ್ಟಕವು ಕೆಳಗಿನ ಕೋಷ್ಟಕವು 400 ನಿಯಾನ್ ಬಲ್ಬ್ಗಳ ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ. ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ. ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಎಷ್ಟು ಬಲ್ಬ್ ಕೊಟ್ಟಿದ್ದಾರೆ ಇಲ್ಲಿ, 400 ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. 400 ಬಲ್ಬ್ಗಳ ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ. ಬಲ್ಬ್ನ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಆದ್ದರಿಂದ ನಾವು ಫಸ್ಟ್ ಏನು ಬರ್ಕೋಬೇಕು, ಟೇಬಲ್ ಬರ್ಕೋಬೇಕು. ಇಲ್ಲಿ ಬರೀ ಏನನ್ನ ಕೇಳಿದ್ದಾರೆ ಅವರು, ಮಧ್ಯಾಂಕವನ್ನು ಮಾತ್ರ ಕೇಳಿರೋದ್ರಿಂದ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ನೀವು ಕೋಷ್ಟಕವನ್ನು ಬರ್ಕೊಂಡಾಗ ಮೊದಲಿಗೆ ಏನು ಬರಿತೀರಾ, ವರ್ಗಾಂತರ ಬರಿತೀರಾ. ಅದಾದಮೇಲೆ ಏನು ಬರಿತೀರಾ, ನೀವು ಆವೃತ್ತಿ ಬರಿತೀರಾ. ಮೊದಲಿಗೆ ಏನು ಬರಿಬೇಕು, ಬಾಳಿಕೆನ ಯಾತ್ರಲ್ಲಿ ಬರಿಬೇಕು, ಗಂಟೆಗಳಲ್ಲಿ ಬರಿಬೇಕು. ನೆಕ್ಸ್ಟ್ ಬಲ್ಬ್ಗಳ ಸಂಖ್ಯೆ, ಫಸ್ಟ್ ಕಾಲಮ್ಮು ಸಾವಿರದ 500ರಿಂದ 2000, 2000ದಿಂದ 2500, 2500ರಿಂದ 3000, 3000ದಿಂದ 3500, 3500ರಿಂದ 4000, 4000ದಿಂದ 4500, 4500ರಿಂದ 5000. ಬಲ್ಬ್ಗಳ ಸಂಖ್ಯೆ 14, 56, 60, 86, 74, 62,
48. ಮೂರನೇ ಕಾಲಮ್ ಏನು ಕಂಡುಹಿಡ್ಕೋಬೇಕು ನಾನು? ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ಸಂಚಿತ ಆವೃತ್ತಿ 14. ನೆಕ್ಸ್ಟ್ ಸಂಚಿತ ಆವೃತ್ತಿ ಅಂದರೆ ಏನು ಮಾಡ್ತಾ ಹೋಗ್ಬೇಕು ನಾವು? ಕೂಡ್ತಾ ಹೋಗಬೇಕು. 14ಕ್ಕೆ 56 ಕೂಡಿಸಿದ್ರೆ 70. 70 ಪ್ಲಸ್ 60 ಎಷ್ಟು? 130. 130 ಪ್ಲಸ್ 86 216. 216 ಪ್ಲಸ್ 74 290. 290 ಪ್ಲಸ್ 62 352. 352 ಆದಮೇಲೆ ಎಷ್ಟು ಬರುತ್ತೆ? 400 ಬರುತ್ತೆ. ಕೂಡಿದಾಗ 400 ಬಲ್ಪ್ ಕರೆಕ್ಟ್ ಆಗಿದೆ ಅಂದರೆ ನೀವು ಕೂಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಅರ್ಥ. ಅಂದರೆ ಈ ಲೆಕ್ಕದಲ್ಲಿ ಅವರು ಏನು ಕೊಟ್ಟಿದ್ದಾರೆ? ನನಗೆ ಆವೃತ್ತಿ ಕೊಟ್ಟಿದ್ದಾರೆ. ಮಧ್ಯಾಂಕ ಕಂಡುಹಿಡಬೇಕಾಗಿರೋದ್ರಿಂದ ನಾವೇನು ಕಂಡುಹಿಡ್ಕೋಬೇಕು? ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು, ಅಥವಾ CF ಅಂತ ಕರಿತೀವಿ. ಅದರಲ್ಲಿ ಫಸ್ಟಿಗೆ ಎಷ್ಟು ಬರಿತೀರಾ? 14 ಬರಿತೀರಾ. ಕೂಡ್ತಾ ಹೋಗಬೇಕು. 14 ಪ್ಲಸ್ 56 70. 70 ಪ್ಲಸ್ 60 130. 130 ಪ್ಲಸ್ 86 216. 216 ಪ್ಲಸ್ 74 290. 290 ಪ್ಲಸ್ 62 352. 352 ಪ್ಲಸ್ 48 ಎಷ್ಟು? 400. ಆದ್ದರಿಂದ n/2 = 400/2 ಅಂದರೆ ಎಷ್ಟು ಬರುತ್ತೆ? 200 ಬರುತ್ತೆ. 200 ನಮ್ಮ CF ಕಾಲಮಲ್ಲಿ ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ರಿ. 216 ಬರುತ್ತೆ. ಇದಕ್ಕೆ ಏನು ಮಾಡ್ಬೇಕು? ನೀವು ಒಂದು ಬಾಕ್ಸ್ ಹಾಕ್ಕೋಬೇಕು, ಅಂದರೆ ಲೆಕ್ಕ ತಪ್ಪಲ್ಲ. ಆದ್ದರಿಂದ CF F H L. CF ಅಂದರೆ ಇದ್ರ ಮೇಲಿರೋದು ಎಷ್ಟಿದೆ? 130. F ಅಂದರೆ ಇದರ ಆವೃತ್ತಿ ಎಷ್ಟಿದೆ? 86. H ಅಂದರೆ 1500ರಲ್ಲಿ 2000 ಹೋದರೆ 500 ಉಳಿಯುತ್ತೆ. ಆದ್ದರಿಂದ H ಬೆಲೆ ಎಷ್ಟು? 500. L ಅಂದರೆ ಇದಕ್ಕೆ ಬರ್ತಕ್ಕಂಥ ಕೆಳಮಿತಿ ಎಷ್ಟು? 3000. H ಅಂದರೆ ಏನು? ಮೇಲ್ಮಿತಿ ಮೈನಸ್ ಕೆಳಮಿತಿ. H ಹೆಂಗೆ ಕಂಡುಹಿಡ್ಕೊತೀರಾ? ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿ ಕಂಡುಹಿಡಿತೀರಾ. ದೇರ್ಫೋರ್ ಮಧ್ಯಾಂಕ = L ಪ್ಲಸ್ n/2 ಮೈನಸ್ CF/F ಇಂಟು ಏನು ಬರಿತೀರಾ? H ಅಂತ ಬರಿತೀರಾ. L ಅಂದರೆ ಎಷ್ಟು? 500. L ಅಂದರೆ ಎಷ್ಟು? 500 ಬರಿಬೇಕು. L ಅಂದರೆ ಎಷ್ಟು ಬರ್ಕೊತೀರಾ? 500 ಬರ್ಕೊತೀರಾ. 500 ಪ್ಲಸ್ n/2 ಅಂದರೆ ಎಷ್ಟು? 200 ಮೈನಸ್ CF ಅಂದರೆ ಎಷ್ಟು? 130 ಡಿವೈಡೆಡ್ ಬೈ F ಅಂದರೆ ಎಷ್ಟು? 86 ಇಂಟು H ಅಂದರೆ ಎಷ್ಟು? 500. H ಅಂದರೆ 500. L ಅಂದರೆ ಎಷ್ಟು? L ಬೆಲೆ ಎಷ್ಟಿದೆ? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೋವರ್ ಲಿಮಿಟ್ ಎಷ್ಟು? 3000. L ಬೆಲೆ ಎಷ್ಟು? 3000. 3000 ಪ್ಲಸ್ 200ರಲ್ಲಿ 130 ಹೋದರೆ ಎಷ್ಟು? 70. 70/86 ಇಂಟು ಎಷ್ಟು? 500. ದಟ್ ಈಸ್ ಈಕ್ವಲ್ ಟು 3000 ಪ್ಲಸ್ 7 35 1 2 3 ಡಿವೈಡೆಡ್ ಬೈ 86. 3000ವನ್ನು ಏನು ಮಾಡಬೇಕು ನಾನು? 35,000ನ 86ರಿಂದ ಭಾಗಿಸ್ಬಿಟ್ಟು ಅದಕ್ಕೆ ಏನು ಮಾಡಬೇಕು? 3000ವನ್ನು ಕೂಡಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ? 3406.98. ಇದು ಮಧ್ಯಾಂಕದ ಬೆಲೆ. ನಾವು CF ಕಾಲಮ್ ಮಾಡ್ಕೊಂಡ್ಮೇಲೆ n/2 ಎಷ್ಟು ಬಂದಿದೆ? 200 ಬಂದಿದೆ. 200 ಎಲ್ಲಿ ಬರುತ್ತೆ? 216 ಬರುತ್ತೆ. ಇದಕ್ಕೆ ನಾನು ಬಾಕ್ಸ್ ಹಾಕ್ಕೊಂಡಾಗ ಇದಕ್ಕೆ ಸಂಬಂಧಪಟ್ಟಂಗೆ, ಯಾಕೆಂದರೆ ಇದರಲ್ಲಿ ಒಂದು ತಪ್ಪಾದರೆ ಲೆಕ್ಕ ಪೂರ ತಪ್ಪಾಗುತ್ತೆ. CF ಬೆಲೆ ಎಷ್ಟು? ಇದ್ರ ಮೇಲಿರೋದು 130. F ಬೆಲೆ ಎಷ್ಟು? ಇದಕ್ಕೆ ಸಂಬಂಧಪಟ್ಟಿದ್ದು 86. H ಅಂದರೆ ಇವೆರಡರ ಮಧ್ಯದ ವ್ಯತ್ಯಾಸ, ಮೇಲ್ಮಿತಿ ಮೈನಸ್ ಕೆಳಮಿತಿ. 3500ರಲ್ಲಿ 3000 ಹೋದರೆ ಎಷ್ಟು ಉಳಿಯುತ್ತೆ? 500 ಉಳಿಯುತ್ತೆ. ಆದ್ದರಿಂದ H ಬೆಲೆ ಎಷ್ಟು? 500. ನೆಕ್ಸ್ಟ್ L ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಲೋವರ್ ಲಿಮಿಟ್ ಎಷ್ಟು? 3000. ಸೂತ್ರ ಏನು? L ಪ್ಲಸ್ n/2 ಮೈನಸ್ CF/F ಇಂಟು H. 3000 ಪ್ಲಸ್ n/2 ಅಂದರೆ 200 ಮೈನಸ್ 130/86 ಇಂಟು ಎಷ್ಟು? 500. 200ರಲ್ಲಿ 130 ಹೋದರೆ ಎಷ್ಟು? 70.
7 35, 35,000 ಬೈ 86. ಇದು ಭಾಗಿಸ್ಬಿಟ್ಟು 3,000ಕ್ಕೆ ಕೂಡಿದರೆ ನಿಮ್ಮ ಉತ್ತರ ಎಷ್ಟು ಬರುತ್ತೆ? 3,406.98. ಇದು ಬರೀ ಮಧ್ಯಾಂಕವನ್ನು ಮಾತ್ರ ಏನು ಕೇಳಿದ್ರು, ನಮಗೆ ಕಂಡುಹಿಡಿಯೋಕ್ಕೆ ಕೇಳಿದರು. ನೆಕ್ಸ್ಟ್ ಇದೇ ಥರದ್ದೊಂದು ಲೆಕ್ಕನ ಹೋಮ್ವರ್ಕಿಗೆ ಕೊಡ್ತೀನಿ. ಟೇಬಲ್ ಹಾಕಿಬಿಟ್ಟು ನಾನು ಸಂಚಿತ ಆವೃತ್ತಿ ಕಂಡುಹಿಡಿದು ಬೆಲೆ ಹಾಕಿ ಕೊಡ್ತೀನಿ. ನೀವು ಮನೆ ಒಳಗೆ ಏನು ಮಾಡಬೇಕು, ಅದನ್ನು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬರ್ತಕ್ಕಂಥ ಲೆಕ್ಕ ಇದೆ ಅದು. ಆದ್ದರಿಂದ ಅದನ್ನು ನೀವು ಹೋಮ್ವರ್ಕಿಗೆ ಮಾಡಿದರೆ ನೀವೆಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಎಷ್ಟನೇ ಲೆಕ್ಕ? ಅದು ಟೆಕ್ಸ್ಟ್ ಬುಕ್ಕಲ್ಲಿ 7ನೇ ಲೆಕ್ಕ. ಟೆಕ್ಸ್ಟ್ ಬುಕ್ಕಲ್ಲಿ ಅದು 7ನೇ ಲೆಕ್ಕ ಇದೆ. ಲೆಕ್ಕವನ್ನು ನೋಡ್ರಿ. ಒಂದು ತರಗತಿಯ ತರಗತಿಯ 30 ವಿದ್ಯಾರ್ಥಿಗಳ ತೂಕಗಳನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ. ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ತೂಕ 40ರಿಂದ 45. ತೂಕ 40ರಿಂದ 45. ನೆಕ್ಸ್ಟ್ 45ರಿಂದ 50, 50ರಿಂದ 55, 55ರಿಂದ 60, 60ರಿಂದ 65, 65ರಿಂದ 70, 70ರಿಂದ 75. ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬಂದ್ಬಿಟ್ಟು 2, 3, 8, 6, 6, 3, 2. ಇಲ್ಲಿ ಎಷ್ಟು ವಿದ್ಯಾರ್ಥಿ ಇದ್ದಾರೆ? 30 ಇದ್ದಾರೆ. ಆದ್ದರಿಂದ ನಿಮ್ಮ ಸಂಚಿತ ಆವೃತ್ತಿ ಕಾಲಮ್ ಎಷ್ಟು ಬರಬೇಕು? 30 ಬರಬೇಕು. ಇದು ಬರೀ ಮಧ್ಯಾಂಕವನ್ನು ಮಾತ್ರ ಕೇಳಿರೋದ್ರಿಂದ 3ನೇ ಕಾಲಮ್ ಯಾವ್ದು ಬರ್ಕೊತೀರಾ ನೀವು? CF ಕಾಲಮ್ ಬರ್ಕೊತೀರಾ. ಸಂಚಿತ ಆವೃತ್ತಿ ಕಾಲಮನ್ನು ಬರ್ಕೊತೀರಾ. ಸಂಚಿತ ಆವೃತ್ತಿ ಕಾಲಮ್ ಬರ್ಕೊಂಡಾಗ 2, 3, 2, 5, 8, 5, 13, 13, 6, 19, 19, 6, 25, 25, 3, 28, 28, 2 ಎಷ್ಟು? 30. ಆದ್ದರಿಂದ n ಎಷ್ಟು ಬಂತು? ನನಗೆ 30 ಬಂತು. ಲೆಕ್ಕ ಕೊಟ್ಟಿರೋದೇನು? ಬರೀ ಮಧ್ಯಾಂಕವನ್ನು ಮಾತ್ರ ಕಂಡುಹಿಡಿಬೇಕು. ಮಧ್ಯಾಂಕವನ್ನು ಮಾತ್ರ ಕಂಡುಹಿಡಿಬೇಕಾದ್ರೆ ಮೊದಲನೇ ಕಾಲಮು ತೂಕ ಕೊಟ್ಟಿದ್ದಾರೆ, 2ನೇ ಕಾಲಮ್ ಏನು ಕೊಟ್ಟಿದ್ದಾರೆ? ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. 3ನೇ ಕಾಲಮು ನೀವು ಸಂಚಿತ ಆವೃತ್ತಿ CF ಅನ್ನು ಮಾಡ್ಕೋಬೇಕು. 40ರಿಂದ 45, 45ರಿಂದ 50, 50ರಿಂದ 55, 55ರಿಂದ 60, 60ರಿಂದ 65, 65ರಿಂದ 70, 70ರಿಂದ 75. ಸಂಖ್ಯೆ 2, 3, 8, 6, 6, 3, 2. ನೀವು ಸಂಚಿತ ಆವೃತ್ತಿ ಮಾಡಿಕೊಂಡ್ರೆ 2, 3, 2, 5, 5, 8, 13, 13, 6, 19, 19, 6, 25, 25, 3, 28, 28, 2, 30. ಆದ್ದರಿಂದ n/2 30/2 ಅಂದರೆ ಎಷ್ಟು ಬರುತ್ತೆ? 15 ಬರುತ್ತೆ. 15 ಎಲ್ಲಿ ಬರುತ್ತೆ? ನನಗೆ 19ರ ಕಾಲಮಲ್ಲಿ ಬರುತ್ತೆ. ಅದಕ್ಕೆ ರೈಟ್ ಮಾರ್ಕ್ ಹಾಕ್ಕೊಳ್ರಿ. CF, F, H, L. ಇದ್ರ ಮೇಲಿರ್ತಕ್ಕಂಥದ್ದು CF ಬೆಲೆ 13, F ಬೆಲೆ ಎಷ್ಟು? 6, H ಅಂದರೆ ಎಷ್ಟು? ಡಿಫರೆನ್ಸು 5. ಇದಕ್ಕೆ ಸಂಬಂಧಪಟ್ಟಿರೋ ಲೋವರ್ ಲಿಮಿಟ್ ಎಷ್ಟು? 55.
ಸೂತ್ರ ಹಾಕ್ಬಿಟ್ಟು n/2 ಮಾಡಿಕೊಂಡು 15 ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ CF ಬೆಲೆ, F ಬೆಲೆ, H ಬೆಲೆ ಮತ್ತು L ಬೆಲೆಯನ್ನು ನಾನು ಬರೆದಿದ್ದೀನಿ. ನೀವೇನು ಮಾಡಬೇಕು, ಮನೆ ಒಳಗೆ ಕ್ಯಾಲ್ಕುಲೇಷನ್ ಮಾಡಿ ಉತ್ತರ ಎಷ್ಟು ಬರುತ್ತೆ ಅಂತ ನೋಡ್ರಿ. ಮಧ್ಯಾಂಕದ ಸೂತ್ರ L + n/2 - CF/F × H. L ಅಂದರೆ ಎಷ್ಟು ತುಂಬಿರ್ತೀರ ನೀವು? 55. n/2 ಅಂದರೆ ಎಷ್ಟು ತುಂಬ್ತೀರಾ? 15. CF ಅಂದರೆ 13/F ಅಂದರೆ ಎಷ್ಟು ತುಂಬ್ತೀರಾ? 6 × H ಅಂದರೆ ಎಷ್ಟು ಬರೀತೀರಾ? 5. ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಏನು ಮಾಡಬೇಕು, ಉತ್ತರವನ್ನು ಚೆಕ್ ಮಾಡಿ ನೋಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ಮನೆಯಲ್ಲಿ ನೀವು ಹೋಮ್ವರ್ಕ್ ಅಂತ ಹೇಳಿ ಮಾಡಿರಿ. ಇದು ಮಧ್ಯಾಂಕವನ್ನು ಮಾತ್ರ ಕಂಡುಹಿಡಿತಕ್ಕಂಥ ಲೆಕ್ಕ ಆಗಿತ್ತು. ಥ್ಯಾಂಕ್ ಯು.